ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ದುಃಖಕರವಾದಂತಹ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತಂದರೆ 80 ಗಂಟೆಗಳ ಕಾಲ ಹೋರಾಡಿ ಒಂದು ಬೋರ್ವೆಲಲ್ಲಿ ಒಂದು ಮಗುವನ್ನು ಕಾಪಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಂಥ ಒಂದು ಸಮಾಜದಲ್ಲಿ ನಾವಿದ್ದೀವಿ ಅನ್ನೋದು ದೊಡ್ಡ ವಿಪರ್ಯಾಸ. ಅದು ನಮ್ಮ ದೇಶ ಮಾತ್ರ ಅಲ್ಲ, ಎಲ್ಲ ದೇಶಗಳಲ್ಲೂ ಇದು ದಿನ ನಡೀತಾನೇ ಇದೆ. ಕಳೆದ 10 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಜನ ತಮಿಳುನಾಡಲ್ಲೇ ಬೋರ್ವೆಲಲ್ಲಿ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಎಷ್ಟೋ ಉದಾಹರಣೆಗಳಿದ್ದಾವೆ. ಕಾವೇರಿ ಅನ್ನೋ ಒಂದು ಮಗು ಕೂಡ ಬೋರ್ವೆಲಲ್ಲಿ ಬಿತ್ತು. ಕಾಪಾಡ್ಕೊಳ್ಳೋಕ್ಕಾಗ್ದಿರ ಆ ಮಗು ದೇಹ 2 ಭಾಗ ಆಗಿ ಈಚೆ ಬರೋ ಅಷ್ಟು, ಅಂದರೆ ಡಿಕಂಪೋಸ್ ಆಗೋ ಅಷ್ಟು ಮಟ್ಟಿಗೆ ಟೈಮ್ ತಗೊಳ್ಳುತ್ತೆ. ಅಂದರೆ ನಮ್ಮ ಈ ಒಂದು ಇಂಡಿಯಾದಲ್ಲಿ ಬೋರ್ವೆಲಲ್ಲಿ ಬಿದ್ದಿರೋ ಒಂದು ಮಗುನ ಕಾಪಾಡಬೇಕು ಅಂದರೆ ಆ ಮಗು ಒಳಗಡೆ ಸತ್ತೋಗಿ ನಾತ ಬಂದು ಡಿಕಂಪೋಸ್ ಹಾಕಿ ಪಾರ್ಟಾಗಿ ನಮ್ಮ ಮಕ್ಕಳ ಆ ದೇಹ ಪಾರ್ಟ್ ಆಗೋಷ್ಟುವರೆಗೂ ಟೈಮ್ ತಗೊಳ್ತಾರೆ. ಯಾರು? ನಮ್ಮ ಇಂಡಿಯಾ ಒಂದು ದೇಶದಲ್ಲಿ. ಯಾಕೆ? ಎಷ್ಟೋ ಒಂದು ಕಂಡುಹಿಡಿತಾ ಇದ್ದಾರೆ. ರೋಬೋಟಿಕ್ ಸೈಂಟಿಫಿಕ್ ಲೈಫಲ್ಲಂತೂ ರೋಬೋಟ್ಸ್ ಕಂಡುಹಿಡಿತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಫಿಲಮ್ಸ್ ಬರ್ತಾ ಇದ್ದಾವೆ. ಎಷ್ಟೋ ಒಂದು ಮೆಡಿಕಲ್ ಸೈನ್ಸಲ್ಲಿ ಮುಂದುವರಿತಾ ಇದ್ದಾರೆ, ಇಂಜಿನಿಯರಿಂಗಲ್ಲಿ ಮುಂದುವರಿತಾ ಇದ್ದಾರೆ. ಯಾಕೆ ಈ ಬೋರ್ವೆಲಲ್ಲಿ ಬಿದ್ದಾಗ ಯಾಕೆ ಮಕ್ಕಳನ್ನ ಬೇಗ ಪ್ರಾಣ ಹೋಗೋದಕ್ಕೆ ಮುಂಚೆ ಯಾಕೆ ಕಾಪಾಡೋಕ್ಕಾಗ್ತಾ ಇಲ್ಲ ನಮ್ಮ ದೇಶದಲ್ಲಿ? ಅಷ್ಟು ಮಟ್ಟಿಗೆ ನಮ್ಮ ದೇಶ ಯಾಕೆ ಎಚ್ಚರಿಕೆ ಇಲ್ದಿರ ಹೋಗಿದೆ ಅನ್ನೋದೇ ದೊಡ್ಡ ವಿಪರ್ಯಾಸ. ಆ ಮಗು ಬಿತ್ತು, ಶನಿವಾರ ಬಿದ್ದಿದೆ. 2 ವರ್ಷದ ಮಗು ಸುಜಿತ್ ಅಂತ ತಮಿಳ್ನಾಡಲ್ಲಿ. ತುಂಬ ಬೇಜಾರಾಗ್ತಾ ಇದೆ, ಅದನ್ನು ಹೇಳೋದಕ್ಕೂ ಬೇಜಾರಾಗ್ತಾ ಇದೆ. ನಾನು ಕೂಡ TV ಮುಂದೆ ಮಗುನ ಕಾಪಾಡಿಬಿಡ್ತಾರಾ ಅಂತ ಕೂಡ 3 ದಿನ ನ್ಯೂಸ್ ಚಾನಲ್ನ ನೋಡಿದೆ. ಬಟ್ ನನಗೆ ತುಂಬಾ ಯಾಮಾರೋ ರೀತಿಯಲ್ಲಿ ಒಂದು ಉತ್ತರ ಸಿಕ್ತು. ಮಗು ಸತ್ತೋಗಿ ಸುಮಾರು ಒಂದು 80 ಅಡಿ ಆಳಕ್ಕಿಂತ ಕೆಳಗಡೆ ಹೋಗಿ ಸತ್ತೋಗಿ ವಾಸನೆ ಬರೋ ಟೈಮಲ್ಲಿ ಆ ಮಗುನ ರೆಸ್ಕ್ಯೂ ಮಾಡಿದ್ರು. ಕಾಪಾಡಿದ್ರು ಅಂತ ಹೇಳೋಕ್ಕಾಗಲ್ಲ, ತೆಗೆದ್ರು, ದೇಹನ ಹೊರಗಡೆ ತೆಗೆದ್ರು. ತಂದೆ ತಾಯಿ ಕೂಡ ಆ ಮಗು ಮುಖವನ್ನು ನೋಡಲಿಲ್ಲ. ಕೊನೆಗೆ ಆ ಮಗುನ ಮುಖ ನೋಡ್ದಿರ ಒಂದು ಬಟ್ಟೆಯಲ್ಲಿ ಸುತ್ತಿನೇ ಆ ಮಗುನ ಮಣ್ಣು ಮಾಡಿದ್ದಾರೆ. ಅದನ್ನು ನೀವು ನೋಡಬೇಕು ಅಂದರೆ ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇರ್ಬೋದು, ಇಲ್ಲ ಅಂತಂದರೆ ನಿಮಗೆ ನ್ಯೂಸಲ್ಲಿ ಕೂಡ ಬಂದಿರುತ್ತೆ. ಎಷ್ಟು ದೊಡ್ಡ ಎಚ್ಚರಿಕೆ ಇಲ್ಲದೆ ಇರುವಂತಹ ಒಂದು ಕ್ಷಣ ಎಷ್ಟು ದೊಡ್ಡ ಅಪಾಯವನ್ನು ತರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ, ಓಪನ್ ಬೋರ್ವೆಲಲ್ಲಿ ಬಿದ್ದು ಎಷ್ಟು ಮಕ್ಕಳು ಸತ್ತೋಗಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ವಾ, 10 ಜನ ಮಕ್ಕಳು ಬಿದ್ದರೆ ಅದರಲ್ಲಿ ಒಂದು ಮಗುನ ಕೂಡ ಕಾಪಾಡ್ಕೊಳ್ಳೋದು ದೊಡ್ಡ ಆಶ್ಚರ್ಯ. ಯಾಕಂದರೆ ಸಣ್ಣ ಮಕ್ಕಳು ಎಲ್ಲ ಬಿದ್ದಿರೋರೆಲ್ಲ 3 ವರ್ಷ, 2 ವರ್ಷ, 6 ವರ್ಷ, ತುಂಬ ಸಣ್ಣಗಿರೋ ಮಕ್ಕಳು ಬಿದ್ದಿರ್ತಾರೆ. ಅವ್ರನ್ನ ಕಾಪಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಚಿಕ್ಕ ಹೋಲಲ್ಲಿ ಫುಲ್ಲು ಬಿದ್ದಿದ ತಕ್ಷಣವೇ ಒಂದು 40-50 ಅಡಿಗೆ ಫುಲ್ಲು ಕೆಳಗಡೆ ಹೋಗ್ಬಿಡ್ತಾರೆ. ಎಲ್ಲೋ ಒಂದು ಮಣ್ಣೋ ಏನಾದರೂ ಅಡ್ಡ ಸಿಕ್ಕಿದಾಗ ಮಾತ್ರ ಅಲ್ಲಿ ಸ್ಟ್ರಕ್ ಆಗ್ತಾರೆ. ಈ ಸುಜಿತ್ ಅನ್ನೋ ಹುಡುಗ ಶನಿವಾರ ಬಿದ್ದಾಗ 35 ಅಡಿ ಆಳದಲ್ಲಿ ಬಿದ್ದಿದ್ದ. ಮೇಲಿಂದ ಎಲ್ಲ ಕ್ಯಾಮ್ರಾ ಬಿಟ್ಟು ಎಲ್ಲ ಝೂಮ್ ಮಾಡಿ ತೋರಿಸಿದ್ರು. ಪಾಪ ಆ ಮಗು ಕೈ ಮಾತ್ರ ತಲೆ ಮೇಲೆ ಅಳ್ಳಾಡಿಸ್ತಿತ್ತು. ಅಷ್ಟೇ ಅವ್ನ ಮೂಮೆಂಟಲ್ಲಿ ತೋರಿಸಿದ್ದು. ಬಟ್ ಅದ್ರ ತಲೆ ಮೇಲೆ ಕೂಡ ಮಣ್ಣು ಬಿದ್ದಿದೆ. ಯೋಚನೆ ಮಾಡಿ, ನಮ್ಮಿಂದ ಒಂದು ಸಣ್ಣ ಎಲ್ಲಾದ್ರೂ ನಾವು ಹೋಗ್ತಿರ್ತೀವಿ, ಲಿಫ್ಟ್ ಏನಾದರೂ ಒಂದು ಅರ್ಧ ಗಂಟೆ ಫೇಲ್ಯೂರ್ ಆದರೆ ನಮಗೆ ಆಕ್ಸಿಜನ್ ಇಲ್ದಿರ ನಾವು ಎಷ್ಟು ಕಷ್ಟಪಡ್ತೀವಿ. ಹಬೆ ತಾಡುತ್ತೆ. ನಮ್ಮ ಮನೇಲಿ ನಮಗೆ ಸೆಕೆ ಅಂದಾಗಲೇ ನಾವು ಎಷ್ಟು ಕಷ್ಟಪಡ್ತೀವಿ. ಆದರೆ ಒಂದು ಸಣ್ಣ ಹೋಲಲ್ಲಿ ಆ ಮಗು ಆಕ್ಸಿಜನ್ ಇಲ್ದಿರ ಆ ಕತ್ಲಲ್ಲಿ ಅಮ್ಮ ಅಪ್ಪ ಯಾರೂ ಇಲ್ಲ, ಅಯ್ಯೋ ನಾನು ಎಲ್ಲಿ ಬಂದು ಬಿದ್ದಿದ್ದೀನಿ ಅಂತ ಕೂಡ ಆ ಮಗುಗೆ ಏನು ನಡೀತಾ ಇದೆ ಅಂತ ಕೂಡ ಗೊತ್ತಿರಲ್ಲ. ಅಷ್ಟು ಒಂದು ಹೋಲಲ್ಲಿ ಬಿದ್ದಿರುತ್ತೆ, ಕತ್ಲು, ಉಸಿರಾಡೋಕ್ಕಾಗ್ತಾ ಇರಲ್ಲ. ಆ ಸಮಯದಲ್ಲಿ ಆ ಮಗು ತಲೆ ಮೇಲೆ ಬೇರೆ ಮಣ್ಣು ಬಿದ್ದಿದೆ. ಸೊ ಇವೆಲ್ಲ ಆ್ಯಸ್ ಒಂದು ಮದರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾಳೆ, ಎಷ್ಟು ಭಯ ಪಡ್ತಾಳೆ ಅಂತ ಹೇಳೋದಕ್ಕೆ ದುಃಖ ನನಗೆ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಅಂಥ ಒಂದು ಪ್ರಾಬ್ಲಮ್ ಆದಾಗ ಆ ಸಂದರ್ಭದಲ್ಲಿ ಇದ್ದು ನೋಡಿ. ನಾನು ಇನ್ನೊಬ್ಬರ ತೊಂದರೆ ನಾನು ಹೇಳ್ತಾ ಇದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಸಂದರ್ಭದಲ್ಲಿ ಇನ್ನೊಬ್ಬರ ಕಷ್ಟದಲ್ಲಿ ನಾವು ಇದ್ದು ನೋಡಿದಾಗ ಮಾತ್ರ ಅದರ ಪರಿಣಾಮ ಏನು ಅಂತ ಗೊತ್ತಾಗೋದು. ಈಗ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಇನ್ಮೇಲೆ ಅದಕ್ಕೆ ಏನು ಪ್ರಿವೆಂಟ್ ಮಾಡಬೇಕು, ಅದಕ್ಕೇನು ನಾವು ಎಚ್ಚರಿಕೆ ಕ್ರಮ ತಗೋಬೇಕು ಅನ್ನೋದೇ ಒಂದು ದೊಡ್ಡ ವಿಷಯ. ಯಾಕಂದರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತಮಿಳ್ನಾಡಲ್ಲಿ ಮಾತ್ರ ಅಲ್ಲ, ಆಂಧ್ರದಲ್ಲಿ ಕೂಡ ಒಂದು ಮಗುನ ಬಿದ್ದ ಮೇಲೆ, ಆ ಮಗು 2 ವರ್ಷದ ಮಗು ಬಿದ್ದಿದೆ, ಅದನ್ನು ಕೂಡ ತೆಗಿಯೋಕ್ಕಾಗಲಿಲ್ಲ. ಮಗು ಫುಲ್ಲು ಒಳಗಡೆನೇ ಇದ್ದು ಸತ್ತು ನಾತ ಆಗಿ ಅದು ಮಗು ಡಿಕಂಪೋಸ್ ಆದಮೇಲೆ ಆ ಮಗುನ ತೆಗೆದಿದ್ದು. ಎಲ್ಲೋ ಒಂದು ಕಡೆ ಮಾತ್ರ ರೆಸ್ಕ್ಯೂ ಮಾಡಿದ್ದಾರೆ ಅಷ್ಟೇ. ಏನೇನೋ ಹೇಳ್ತಾರೆ, ಆ ಕೈ ಥರ ಇರೋ ರೋಬೋಟ್ ಇದೆ, ಅದು ಹೋಗಿ ಹಿಡ್ಕೊಂಡು ಎತ್ಕೊಂಬರುತ್ತೆ. ನಾನು ಒಂದು ಹೇಳ್ತೀನಿ,
ಆ ರೀತಿ ಪ್ರಾಬ್ಲಮ್ಸ್ ಬಂದಾಗ ಯಾರನ್ನೂ ನಂಬೇಡಿ. ಗೌರ್ಮೆಂಟ್ ಬಂದು ನಮ್ಮ ಮಗುನ ಕಾಪಾಡುತ್ತೆ, ಇನ್ನೊಂದೇನೋ ಮಿಷಿನ್ ಬಂದು ಕಾಪಾಡ್ತಾರೆ, ಇಲ್ಲ ಹಗ್ಗ ಹಾಕಿ ಎಳೆದು ಕಾಪಾಡ್ಬಿಡ್ತಾರೆ, ಏನೇನೋ ನಾವು ನಂಬಿಕೆ ಪಾಸಿಟಿವಿಟಿ ಮೇಲೆ ಇರೋರು ನಾವು ಅನ್ಕೋಬೋದು. ಬಟ್ ಒಳಗಡೆ ಆ ಸಣ್ಣ ಮಗುಗೆ ಬೇಕಾಗಿರೋ ಆಕ್ಸಿಜನ್ ಒಳಗಡೆ ಸಿಗೋದಿಲ್ಲ. ಆ ಮಣ್ಣಲ್ಲಿರುವಂಥ ಹಬೆ, ಆ ಭಯನೇ ಆ ಮಗುನ ಬೇಗ ಕೊಂದುಬಿಡುತ್ತೆ. ಸೊ ನಾನು ಹೇಳೋದಿಷ್ಟೇ, ಬೋರ್ವೆಲ್ ಹಾಕೋಕ್ಕೋಸ್ಕರ ನೀವು ತಗೊಳ್ಳೋ ಪ್ರಯತ್ನದಲ್ಲಿ ಅಟ್ಲೀಸ್ಟ್ ಒಂದು 10 ಸೆಕೆಂಡ್ ನೀವು ತಗೊಂಡ್ಬಿಟ್ರೆ ಒಂದು ಪ್ರಯತ್ನನ, ಎಷ್ಟೋ ಮಕ್ಕಳು ಬಾಳು ಕೂಡ ಹಾಳಾಗೋದೆ, ಎಷ್ಟೋ ಮಕ್ಕಳ ಪ್ರಾಣ ಕೂಡ ಉಳಿಯುತ್ತೆ. ಏನು ಅಂತ ನಾನು ಹೇಳ, ಏನು ಅಂದರೆ ಈಗ ಯಾರೇ ಒಂದು ದೊಡ್ಡ ವ್ಯಕ್ತಿ ಆಗಿರ್ಬೋದು, ಯಾರೇ ಒಂದು ದೊಡ್ಡ ಎಂಥ ಒಂದು ಕೆಲಸದಲ್ಲಿ ಇರೋರೇ ಆಗಿರ್ಬೋದು, ಮನೆ ಹತ್ರ ಒಂದು ಬೋರ್ವೆಲ್ ಹಾಕಿಸ್ಕೊಳ್ತಾರೆ, ನೀರು ಬಂದಿಲ್ಲ ಅಂದಾಗ ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಾರೆ. ಅದು ಯಾಕಷ್ಟು ನೆಗ್ಲೆಕ್ಟು ಅಂತ ಹೇಳ್ತೀನಿ. ಇದು ಎಷ್ಟು ದೊಡ್ಡ ಮಟ್ಟಿಗೆ ಹೋರಾಟ ಆಗಬೇಕು ಅಂದರೆ, ಈಗ ಜಸ್ಟ್ ಒಂದು ಪೆಟ್ರೋಲ್ ಬೆಲೆ ಒಂದು 2 ರೂಪಾಯಿ 3 ರೂಪಾಯಿ ಏರ್ತು ಅಂತಂದ್ರೇ, ಇಲ್ಲ ಒಂದು 10 ರೂಪಾಯಿನೇ ಏರ್ಬಿಡ್ತು ಅಂದರೆ ಸ್ಟ್ರೈಕ್ ಮಾಡ್ತಾರೆ. ಕರ್ನಾಟಕ ಸ್ಟ್ರೈಕ್ ಅಂತೆ, ಇಂಡಿಯಾ ಸ್ಟ್ರೈಕ್ ಅಂತೆ, ಏನೇನೋ ಮಾಡ್ತಾರೆ. ಬಟ್ ಈ ಒಂದು ವಿಷಯವನ್ನು ಯಾಕೆ ಇಲ್ಲಿವರೆಗೂ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ? ಇದನ್ನು ನಾವು ಫಸ್ಟು ಯೋಚನೆ ಮಾಡಬೇಕು. ನಮ್ಮ ಮಕ್ಕಳ ಜೀವನ ನಮ್ಮ ಕೈಯಲ್ಲಿರಬೇಕು. ನಾವು ಹುಷಾರಾಗಿ ನಮ್ಮ ಮಕ್ಕಳನ್ನ ನಾವು ನೋಡ್ಕೋಬೇಕು. ಅಕ್ಕಪಕ್ಕ ಎಲ್ಲಾದರೂ ಹೋಲ್ ಇದೆಯಾ, ಬೋರ್ವೆಲ್ ಹೋಲ್ ಇದೆಯಾ ಅಂತ ಫಸ್ಟು ವಿಚಾರಣೆ ಮಾಡ್ಕೊಳ್ಳಿ. ಆ ರೀತಿ ಏನಾದರೂ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಹೋಗಿ ನೀವು ಹೇಳಿ, ಅದಕ್ಕಾಗುವಂಥ ಅನಾಹುತಗಳನ್ನು ಎತ್ತಿ ಹೇಳಿ. ಕೆಲವ್ರಿಗೆ ಹೇಳಬೇಕು ಅಂದರೆ ಈ ವಿಷಯನೇ ಗೊತ್ತಿರಲ್ಲ, ಈ ರೀತಿ ನಡೀತಾ ಇರೋ ವಿಷಯ ಕೂಡ ಗೊತ್ತಿರಲ್ಲ, ಅಷ್ಟು ಮಟ್ಟಿಗೆ ಕೇರ್ಲೆಸ್ ಆಗಿರ್ತಾರೆ. ಪ್ಲೀಸ್ ನಾನು ಕೇಳ್ಕೊಳ್ಳೋದಿಷ್ಟೇ, ಬೋರ್ವೆಲ್ ಹಾಕ್ಸಿದ್ರಾ, ನೀರು ಸಿಕ್ತಾ ಇಲ್ವಾ, ಯಾರಾದರೂ ಅಕ್ಕಪಕ್ಕ ಇರೋರು ಕೂಡ ಅವ್ರ ಮೇಲೆ ಒಂದು ನೋಟಿಸ್ ಮಾಡಿ, ನೀರು ಸಿಕ್ತಾ ಇಲ್ವಾ ಅಂತ ನೋಡಿ ಕೇಳಿ ಅವ್ರನ್ನ. ನೀರು ಸಿಕ್ಕಿದೆ ಅಂತಂದರೆ ಎಲ್ಲ ಅದಕ್ಕೆ ಸರಿಯಾದ ರೀತಿಯಲ್ಲಿ ಎಲ್ಲ ರೆಡಿ ಮಾಡಿ ಅದನ್ನು ಬೋರ್ವೆಲ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ನೋಡಿ. ಸಿಕ್ಕಿಲ್ಲ ಅಂದರೆ ಹೋಗಿ ಹೇಳಿ, ಮುಚ್ಚಿ, ಅದರಿಂದ ಆಗುವಂಥ ಅನಾಹುತಗಳನ್ನು ಎತ್ತಿ ಹೇಳಿ. ಹಠ ಮಾಡೋರ ಮೇಲೆ ಕಂಪ್ಲೇಂಟ್ ಕೊಡಿ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾವು ಗೌರ್ಮೆಂಟ್ ಮೇಲಾಗಲಿ, ಇಲ್ಲ ಕಾಪಾಡೋಕ್ಕೆ ಬರೋರ ಮೇಲಾಗಲಿ, ಪೊಲೀಸ್ ಮೇಲಾಗಲಿ, ಇನ್ನೊಬ್ಬರ ಮೇಲಾಗಲಿ ನಾವು ಆಗ ದೂರ ಹಾಕೋಕ್ಕಾಗೋದಿಲ್ಲ. ಅನಾಹುತ ಆಗೋಗ್ಬಿಡ್ತು ಅಂದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಎಲ್ಲೋ 100ಕ್ಕೆ1 ಮಗು ಮಾತ್ರ ಬದುಕೋಕ್ಕೆ ಸಾಧ್ಯ, ಇನ್ನೆಲ್ಲ ಮಕ್ಕಳು ನಿಜವಾಗ್ಲೂ ಸಾಯ್ತಾ ಇದ್ದಾರೆ. ದಯವಿಟ್ಟು ಯಾಕೆ ಇಷ್ಟೊಂದು ಅಜಾಗ್ರತೆ? ನಾವು ಎಷ್ಟು ಮಟ್ಟಿಗೆ ಬೆಳೆದಿದ್ದೀವಿ ಇಂಡಿಯಾದಲ್ಲಿ, ಎಲ್ಲ ವಿಧದಲ್ಲೂ ನಮ್ಮ ದೇಶ ಮುಂದೆ ಬರ್ತಾ ಇದೆ. ಬಟ್ ಈ ಒಂದು ವಿಷಯದಲ್ಲಿ ಯಾಕೆ ಇಷ್ಟೊಂದು ಕೇರ್ಲೆಸ್ಸು? ಪ್ಲೀಸ್ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಕೊಳ್ಳೋದೇನಂತಂದರೆ, ಈ ವಿಡಿಯೋ ಮುಖಾಂತರ ಹೇಳೋದೇನೆಂದರೆ, ನಿಮ್ಮ ಅಕ್ಕಪಕ್ಕ ಬೋರ್ವೆಲ್ಸ್ ಏನಾದರೂ ಮುಚ್ಚದೇ ಇದ್ದರೆ ದಯವಿಟ್ಟು ನೀವು ಮುಚ್ಚಿ. ಅವ್ರಿಗೋಗಿ ಹೇಳಿ, ಅವ್ರೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಅವ್ರ ವಿರುದ್ಧ ಒಂದು ಕ್ರಮ ತಗೊಳ್ಳಿ. ಅಕಸ್ಮಾತ್ ಅವ್ರ ಕೈಲಿ ಅದಕ್ಕೆ ಮುಚ್ಚಕ್ಕೆ ಕೂಡ ಅವ್ರಿಗೆ ಹಣ ಇಲ್ಲ ಅಂದರೆ ಅದಕ್ಕೇನು ಹಣ ಅವಶ್ಯಕತೆ ಬೇಕಾಗಿಲ್ಲ. ಅದ್ರ ಮೇಲೆ ಒಂದು ದೊಡ್ಡ ಚಪ್ಪಡಿ ಕಲ್ಲು ಹಾಕ್ಬಿಟ್ರೂ ಸಾಕು, ಇಲ್ಲಾಂದರೆ ಒಂದು ದೊಡ್ಡ ಕಬ್ಬಿಣದ ಒಂದು ಪ್ಲೇಟ್ ತಂದು ಹಾಕಿದ್ರೂ ಸಾಕು, ಇಲ್ಲಾಂದರೆ ಒಂದು ಗಮ್ ಹಾಕಿ ಒಂದು ಕ್ಯಾಪ್ ಹಾಕಿದ್ರೂ ಸಾಕು. ಅದನ್ನು ಹೇಗಾದರೂ ಮಾಡಿ ಮುಚ್ಚಬೇಕು ಅಷ್ಟೇ. ಆ ರೀತಿ ಒಂದು ಮಾಡಿ, ಜಸ್ಟ್ ನೀವು ಮಾಡೋ 5 ನಿಮಿಷ ಕೆಲಸದಿಂದ ಎಷ್ಟೋ ಮಕ್ಕಳು ಪ್ರಾಣ ಉಳಿಯುತ್ತೆ. ಕೆಲವರು ಬೋರ್ವೆಲಲ್ಲಿ ನೀರೇ ಬಂದಿಲ್ಲ ಬಿಡು ಅಂತ ಏನೋ ಅದ್ರ ಮೇಲೆ ಒಂದು ನೆಗ್ಲೆಕ್ಟೋ, ಇಲ್ಲ ಇಷ್ಟು ಖರ್ಚು ಮಾಡಿರ್ತೀವಿ ಅಂತ ಕೋಪಕ್ಕೋ, ಅದು ಯಾಕೆ ಆ ರೀತಿ ಮುಚ್ಚದೆ ಬಿಡ್ತಾರೆ ಅಂತ ನನಗೆ ನಿಜವಾಗ್ಲೂ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ದಿನ ನೋಡಿ, ನಾನು ಹೇಳಿದೆ ಅಲ್ವಾ, ಈಗ ಸುಜಿತ್ ಅನ್ನೋ ಹುಡುಗ ಬಿದ್ದ ಅಂತ. ಅವ್ನು ಬಿದ್ದು 2 ದಿನಕ್ಕೆ ಇನ್ನೊಂದು ಮಗು ಬಿದ್ದಿದೆ, ಆ ಮಗುನೂ ಅವತ್ತೇ ಸತ್ತೋಗಿದೆ. ನಾನು ಏನು ಹೇಳ್ತೀನಿ, ಯಾಕೆ ಇಷ್ಟು ಮಟ್ಟಿಗೆ ಅಜಾಗ್ರತೆ ಬೇಕಾಗಿಲ್ಲ ಅಲ್ವಾ? ನಾವು ಎಷ್ಟೋ ವಿಷಯದಲ್ಲಿ ಹುಷಾರಾಗಿರ್ತೀವಿ, ಏನೇನಕ್ಕೋ ನಾವು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಹುಷಾರು ಮಾಡ್ತೀವಿ. ಬಟ್ ಈ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ ನಾವೇ ಹುಷಾರಾಗಿರಬೇಕು. ಮಕ್ಕಳು ಏನು ಗೊತ್ತಾಗಲ್ಲ ಅವ್ರಿಗೆ. ನಿಜವಾಗ್ಲೂ ನಾನು ಹೇಳ್ತೀನಲ್ವಾ, ಮಕ್ಕಳ ಮೇಲೆ ಯಾವತ್ತೂ ತಪ್ಪು ಹಾಕಕ್ಕೆ ಹೋಗಬೇಡಿ. ಆ ಮಗು ಆಟ ಆಡ್ತಾ ಇರುತ್ತೆ, ಜಸ್ಟ್ ಏನೋ ಹೋಲದು ಅಷ್ಟೇ, ಬಾಲ್ ಬಿದ್ದೋಗುತ್ತೆ, ಮಗು ಗೊತ್ತಾಗೋದಿಲ್ಲ. ಬಾಲ್ ಎತ್ಕೋತೀನಿ ಅಂತ ಕೂಡ ಕೆಳಗಡೆ ಬಿದ್ದೋಗ್ಬಿಡ್ಬೋದು. ಇನ್ನೊಂದು ಆಟ ಆಡ್ತಾ ಇರ್ತಾರೆ, ಏನೋ ಒಂದು ನಾಯಿ ನೋಡ್ಸ್ಕೊಂಡು ಹೋಗ್ತಾರೆ, ಇಲ್ಲ ಬೆಕ್ಕು ಜೊತೆ ಆಟ ಆಡ್ತಾ ಇರ್ತಾರೆ, ಗೊತ್ತಾಗೋದೇ ಇಲ್ಲ. ಈ ಹಳ್ಳಿ ಕಡೆ ಅಂತೂ ಈ ಜನಗಳಿಗೆ ನಿಜವಾಗ್ಲೂ ಗೊತ್ತಾಗೋದೇ ಇಲ್ಲ. ಅದನ್ನು ಮುಚ್ಚಬೇಕು ಅನ್ನೋದೇ ಅವ್ರಿಗೆ, ಅದೇನು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ವೋ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲೂ ಬಿದ್ದೋಗ್ಬೋದು. ನಾನು ಏನು ಹೇಳ್ತೀನಿ, ಬೋರ್ವೆಲ್ ಹಾಕ್ಸ್ಕೊಂಡಿರೋರು ಎಲ್ಲರಿಗೂ ನಾನು ಏನು ಹೇಳ್ತೀನಿ, ನೀರು ಸಿಕ್ಕಿಲ್ವಾ ಮುಚ್ಚಿಬಿಡಿ. ಯಾಕಂದರೆ ಇವತ್ತಿಲ್ಲ ನಾಳೆ ನಿಮ್ಮ ಮನೆಯಲ್ಲೇ ನೀವು ಬೆಳೆಸಿರುವಂಥ ನಾಯಿ ಬೀಳ್ಬೋದು, ಇಲ್ಲಾಂದರೆ ಒಂದು ಬೆಕ್ಕು ಬೀಳ್ಬೋದು. ಇದು ಆಗಬಾರ್ದು. ಆದರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನೇಲಿರೋ ಒಂದು ಮಗು ಕೂಡ ಅದರಲ್ಲಿ ಜಾರುವಂಥ ಚಾನ್ಸಸ್ ಇರುತ್ತೆ. ಪ್ಲೀಸ್ ನೀವು ಎಲ್ಲ ಮಕ್ಕಳನ್ನೂ ನಿಮ್ಮ ಮಕ್ಕಳ ಥರ ನೀವು ನೋಡಲೇಬೇಕು. ಅಕ್ಕಪಕ್ಕ ಯಾರ ಮೇಲೇನೋ ಕೋಪಕ್ಕೋಸ್ಕರನೋ ಜಗಳಕ್ಕೋಸ್ಕರನೋ ಅವ್ನು ಹೇಳಿ ನಾವೇನು ಮುಚ್ಚಬೇಕು ಅನ್ನೋದಕ್ಕೋಸ್ಕರ ಪ್ಲೀಸ್ ಈ ರೀತಿ ಒಂದು ನೆಗ್ಲೆಕ್ಟನ್ನು ನೀವು ಮಾಡಲೇಬೇಡಿ. ಇದು ದೊಡ್ಡ ಒಂದು ವಿಷಯ. ಇದ್ರ ಬಗ್ಗೆ ಒಂದು ಹೋರಾಟ ಆಗಬೇಕು, ಒಂದು ಚರ್ಚೆ ಆಗಬೇಕು. ಈಗ ಬೋರ್ವೆಲ್ ಹಾಕ್ಸ್ಕೊಂಡಿರ್ತಾರೆ, ಬೋರ್ವೆಲ್ ಹಾಕ್ಸ್ಕೊಂಡು ಅದರಲ್ಲಿ ನೀರು ಸಿಗಲಿಲ್ಲ, ನೀರು ಸಿಕ್ತು, ಅದು 2ನೇ ಪ್ರಶ್ನೆ. ಆದರೆ ಆ ಬೋರ್ವೆಲ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಪರ್ಮಿಷನ್ ತೊಗೊಂಡಿರ್ತಾರಲ್ಲ, ಅವ್ರು ಕೂಡ ಅದ್ರ ಮೇಲೆ ಒಂದು ನೋಟಿಸ್ ಮಾಡಬೇಕು. ನೀರು ಸಿಕ್ಕಿದ್ಯಾ, ಓಕೆ. ನೀರು ಸಿಕ್ಕಿಲ್ವಾ, ಅದನ್ನು ಕಂಪ್ಲೀಟಾಗಿ ಮುಚ್ಚಬೇಕು. ಈ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರ್ತವೆ, ಅಲ್ಲಿ ಬೋರ್ವೆಲ್ ಹಾಕ್ಸಿರ್ತಾರೆ ನೀರಿಗೋಸ್ಕರ. ನೀರು ಸಿಗಲಿಲ್ವಾ, ಅದನ್ನು ಹಾಗೆ ಬಿಟ್ಬಿಡ್ತಾರೆ ಹೋಲ್ನ. ಎಷ್ಟೋ
ಜನ ದೊಡ್ಡವರು ಕೂಡ ಅದರಲ್ಲಿ ಯಾರೋ ಒಬ್ಬರು ಕೂಡ ಬಿದ್ದಿದ್ದಾರೆ. ಸಣ್ಣಗೆ ಯಾರೋ ಒಬ್ಬ ಎಲ್ಲೋ ಹೋಗ್ತಿರ್ಬೇಕಾದ್ರೆ ನೋಡ್ದಿರೋ ರಾತ್ರಿ ಟೈಮಲ್ಲಿ ಬಿದ್ದಿರೋದು ಆಗಿದೆ. ಅವ್ರನ್ನ ಕಾಪಾಡಿದ್ರು ಏನು ಅಂತಲೂ ಸರಿಯಾಗಿ ಗೊತ್ತಿಲ್ಲ. ನಾನೇನು ಹೇಳ್ತೀನಿ, ಬಿದ್ದಾಗ ಕೂಡ ಯಾರಾದರೂ ನೋಡ್ಬೋದು, ನೋಡ್ದಿರೋ ಕೂಡ ಇರ್ಬೋದಲ್ವಾ. ಸೊ ಹಾಗಾಗಿ ಪ್ಲೀಸ್ ಬೋರ್ವೆಲ್ಸ್ನ ನಿಮ್ಮ ಮನೆ ಹತ್ರ ಇರೋ ಬೋರ್ವೆಲ್ಸ್ ಯಾವುದಾದ್ರೂ ಓಪನ್ ಬೋರ್ವೆಲ್ ಇದ್ದರೆ ದಯವಿಟ್ಟು ನಿಮಗೆ ಖರ್ಚಾದರೂ ಪರವಾಗಿಲ್ಲ, ಎಲ್ಲರೂ ಕಲೆಕ್ಟ್ ಮಾಡಿ ದುಡ್ಡು ಕಲೆಕ್ಟ್ ಮಾಡಿ ಆದರೂ ಅದ್ರ ಮೇಲೆ ಒಂದು ವ್ಯವಸ್ಥೆ ಮಾಡಿ ಮುಚ್ಚಿ ನಿಮ್ಮ ಮಕ್ಕಳನ್ನು ಕಾಪಾಡ್ಕೊಳ್ಳಿ. ಬೋರ್ವೆಲ್ ಎಷ್ಟು ಯೂಸೋ ಅಷ್ಟು ತುಂಬ ಅಪಾಯ, ಅದು ಮಕ್ಕಳಿಗೆ ತುಂಬ ಅಪಾಯ ಆಗಿದೆ. ಇದು ಆಲ್ ಓವರ್ ಇಂಡಿಯಾ ಮಾತಾಡಬೇಕು ಈ ಮಾತನ್ನ, ಎಲ್ಲರ ಮನಸ್ಸಲ್ಲೂ ಇದು ಮಂದಟ್ಟಾಕಬೇಕು, ಭಯ ಪಡಬೇಕು. ಈಗ ಆ ಒಂದು ಸುಜಿತ್ ಅವ್ರ ಅಮ್ಮ ಎಷ್ಟು ನೋವಲ್ಲಿದ್ದಾಳೆ, ಎಷ್ಟು ತೊಂದರೆಯಲ್ಲಿದ್ದಾಳೆ, ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅವರು. ಆ ಮಗು ಎಷ್ಟು ನೊಂದು ಸತ್ತಿರುತ್ತೆ. ಪ್ಲೀಸ್ ಇದು ಇನ್ನೊಂದು ಸಲ ಮುಂದೆ ಇದು ಬಂದು ಕಂಟಿನ್ಯೂ ಆಗಬಾರ್ದು. ಯಾರ ಫ್ಯಾಮಿಲಿಗೂ ಈ ರೀತಿ ಒಂದು ಲಾಸ್ ಆಗಬಾರ್ದು. ನಿಮ್ಮ ಮಕ್ಕಳನ್ನ ನೀವು ಎಷ್ಟು ಖರ್ಚು ಮಾಡಿ ಎಷ್ಟು ಕಷ್ಟಪಟ್ಟು ಕಣ್ಣಲ್ಲಿ ಕಟ್ನಿಟ್ಟು ಸಾಕ್ತೀರಾ, ಬಟ್ ಒಂದು ಸೆಕೆಂಡಲ್ಲಿ ಈ ರೀತಿ ಆಗಿಬಿಟ್ರೆ ತುಂಬ ತೊಂದರೆ. ಪ್ಲೀಸ್ ನಿಮ್ಮ ಒಂದು ಅಕ್ಕಪಕ್ಕ ಯಾರಾದರೂ ಇದ್ದರೆ ದಯವಿಟ್ಟು ನೀವು ಹೋಗಿ ಇವತ್ತೇ ಹೋಗಿ ಹೇಳಿ. ಈ ವಿಡಿಯೋ ನಾನು ಏನಕ್ಕೆ ಆಗ್ತಾಯಿದ್ದೀನಿ ಅಂದರೆ, ಪ್ಲೀಸ್ ಎಷ್ಟು ಓಪನಿಂಗ್ ಬೋರ್ವೆಲ್ ಆಯಿತು ಅದೆಲ್ಲ ಮುಚ್ಚಬೇಕು. ಎಷ್ಟೋ ಮಕ್ಕಳ ಜೀವನ ಕಾಪಾಡಲ್ಪಡಬೇಕು. ಯಾಕಂದರೆ ಮಕ್ಕಳು ತುಂಬ ಸಣ್ಣವರು, ಅವ್ರಿಗೇನು ಅರ್ಥ ಆಗೋದಿಲ್ಲ. ಅವ್ರ ಓಡಾಟ, ಅವ್ರ ಆಟ ಅವ್ರಿಗೇನು ಗೊತ್ತಾಗೋದಿಲ್ಲ. ನಾನು ಹೇಳ್ತೀನಲ್ವ, ಮಕ್ಕಳಿಗೆ ನಿಜವಾಗ್ಲೂ ಬುದ್ಧಿ ಇರೋದಿಲ್ಲ. ಪ್ಲೀಸ್ ನೀವು ಹೇಳಿ, ಮಕ್ಕಳಿಗೆ ತಿಳಿ ಹೇಳೋದಲ್ದಿರ ನೀವು ಬಂದು ಅಕ್ಕಪಕ್ಕ ಇರೋರಿಗೂ ಹೇಳಿ. ಯಾರಾದರೂ ಹೊಲದಲ್ಲಾಗಲಿ ತೋಟದಲ್ಲಾಗಲಿ ಮನೆ ಹತ್ರ ಆಗಲಿ ಬೋರ್ವೆಲ್ಸ್ ಹಾಕ್ಸ್ಕೊಂಡಿದ್ರೆ ಓಕೆ, ಅದು ಸಕ್ಸಸ್ ಆಗಲಿಲ್ವಾ, ಫೇಲ್ಯೂರ್ ಆಯಿತಾ, ಪ್ಲೀಸ್ ಅದನ್ನು ಮುಚ್ಚಕ್ಕೆ ಏನಾದರೂ ಮಾಡಿ. ನಿಮ್ಮ ಸುತ್ತಮುತ್ತ ಕಲ್ಲುಗಳಿರುತ್ತೆ, ಚಪ್ಪಡಿ ಇರುತ್ತೆ, ಅದನ್ನು ಹಾಕಿ. ಇಲ್ಲಾಂದರೆ ಒಂದು ಕಬ್ಬಿಣದ ರೇಕ್ ತಂದು ಮುಚ್ಚಿಬಿಡಿ, ಅದ್ರ ಮೇಲೇನೂ ಮಣ್ಣು ಹಾಕಿ. ಇಲ್ಲಾಂದರೆ ದೊಡ್ಡ ದೊಡ್ಡ ಮೂಟೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಕಲ್ಲು ಮುಚ್ಚಿ ಹಾಕಿ. ನೀವು ಫುಲ್ಲು ಮುಚ್ಚಿ, ಹೋಲ್ ಪೂರ್ತಿ ಮುಚ್ಚಿ ಅಂತ ನಾನು ಹೇಳ್ತಾ ಇಲ್ಲ, ಅದ್ರ ಮೇಲೆ ಮುಚ್ಚಿ. ಇಲ್ವಾ ಜಸ್ಟ್ ಒಂದು ಕ್ಯಾಪ್ ತಂದು ಹಾಕಿ. ದಯವಿಟ್ಟು ಪ್ಲೀಸ್ ನಾನು ಕೇಳ್ಕೊಳ್ಳೋದೇನೆಂದರೆ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಎಷ್ಟೋ ವೀಡಿಯೋಸ್ ನೋಡ್ತೀರಾ, ಕಾಮಿಡಿ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಎಲ್ಲ ನೋಡ್ತೀರಾ, ಬಟ್ ಈ ವಿಡಿಯೋನ ಕೇರ್ಫುಲ್ಲಾಗಿ ತಗೊಳ್ಳಿ. ಬೋರ್ವೆಲ್ ಎಷ್ಟು ಯೂಸೋ ಅದರಿಂದ ತುಂಬ ಅಪಾಯ ಅದು ಮಕ್ಕಳಿಗೆ. ಅದು ನೀವು ಬಂದು ನಿಮಗೆ ಇದು ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ನೀವು ವೀಡಿಯೋಸ್ ಆಗಲಿ, ನೀವು ಯೂಟ್ಯೂಬಲ್ಲಾಗಲಿ, ಎಲ್ಲಾದರೂ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಎಷ್ಟು ಜನ ಮಕ್ಕಳು ಬೋರ್ವೆಲಲ್ಲಿ ಬಿದ್ದಿದ್ದಾರೆ ಈ ವರ್ಷ, ಈ 10 ವರ್ಷದಲ್ಲಿ ಅಂತ. ಪ್ಲೀಸ್ ಅದರ ಒಂದು ಸೀರಿಯಸ್ನೆಸ್ನ ತಿಳ್ಕೊಳ್ಳಿ. ಎಲ್ಲರಿಗೂ ತಿಳಿ ಹೇಳ್ರಿ ಇದ್ರ ಬಗ್ಗೆ. ಎಷ್ಟೋ ವಿಷಯಕ್ಕೆ ಬೇಡದೇ ಇರೋ ವಿಷಯಗಳಿಗೆಲ್ಲ ನಾವು ಹೋರಾಟ ಮಾಡ್ತೀವಿ, ಬಟ್ ನಾನು ಹೋರಾಟ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೆಲ್ಲಿ ಹೋಲ್ಸ್ ಇದ್ದಾವೋ ಅದನ್ನೆಲ್ಲ ಮುಚ್ಚಕ್ಕೆ ಟ್ರೈ ಮಾಡಿ. ನಿಮ್ಮ ಮನೆಗಳ ಹತ್ರ ಆಗ್ಬೋದು, ನಿಮ್ಮ ಅಕ್ಕಪಕ್ಕ ಆಗಿರ್ಬೋದು, ಅವ್ರು ಎಂಥ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು, ಅವ್ರನ್ನ ಅಕಸ್ಮಾತ್ ನಿಮ್ಮ ಮಾತು ಕೇಳಿಲ್ಲ ಅಂದರೆ ದಯವಿಟ್ಟು ಅವ್ರ ವಿರುದ್ಧ ಕ್ರಮ ತಗೊಳ್ಳಿ, ಕಂಪ್ಲೇಂಟ್ ಕೊಡಿ. ಅದನ್ನು ಮುಚ್ಚೋವರೆಗೂ ನೀವು ಬಿಡಬೇಡಿ ಪ್ಲೀಸ್ ಮಾಡಿ. ಕೆಲವೊಂದು ಮಕ್ಕಳ ಪ್ರಾಣವನ್ನು ಕಾಪಾಡೋದು ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಎಚ್ಚೆತ್ಕೊಳ್ಳದೆ ಇದ್ದರೆ ಇನ್ಯಾರು ಎಚ್ಚೆತ್ಕೊಳ್ತಾರೆ. ಪ್ಲೀಸ್ ಬೋರ್ವೆಲ್ಗಳನ್ನು ಮುಚ್ಚಿಸಿ, ನಿಮ್ಮ ಕೈಯಲ್ಲಿ ಆಗಿರುವಂತಹ ಒಂದು ಸಪೋರ್ಟನ್ನು ಮಾಡಿ. ಆಗಿನ ಕಾಲದಲ್ಲಿ ಬಾವಿ ಕೂಡ ಇತ್ತು, ಆದರೆ ಹಿರಿಯರು ಏನು ಮಾಡೋರು, ಬಾವಿಗೆ ಪ್ಲೇಟ್ಸ್ ಕೂಡ ಹಾಕ್ಸ್ತಾಯಿದ್ರು, ಇದು ಡೋರ್ಸ್ ಹಾಕ್ಸ್ತಾಯಿದ್ರು, ಬೀಗ ಹಾಕ್ತಾಯಿದ್ರು, ಯಾರಾದರೂ ಬಿದ್ದುಬಿಡ್ತಾರೆ ಅಂತ. ಬಟ್ ಆಗಿನ ಕಾಲದಲ್ಲಿರೋ ಹಿರಿಯರಿಗಿರೋವಂಥ ಬುದ್ಧಿ ಈಗಿರುವಂತಹ ಎಜುಕೇಷನಲ್ ಜನ್ರೇಷನ್ಗೆ ಯಾಕೆ ಇಲ್ಲ? ಪ್ಲೀಸ್ ನೀವು ಏನಾದರೂ ಮಾಡಿ, ಒಂದು ಸೊಲ್ಯೂಷನ್ ಮಾಡಿ, ಇದಕ್ಕೆ ಕೈ ಜೋಡಿಸಿ. ಈ ವಿಡಿಯೋನ ಆದಷ್ಟು ನಿಮ್ಮ ಗ್ರೂಪ್ಸ್ಗೆ, ನಿಮ್ಮ ಒಂದು ಫೇಸ್ಬುಕ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಯೂಟ್ಯೂಬಲ್ಲಾಗಿರ್ಬೋದು, ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಾಗ್ಬೋದು, ಶೇರ್ ಮಾಡ್ಕೊಳ್ಳಿ. ಇದರಿಂದ ಎಲ್ಲ ಮಕ್ಕಳ ಪ್ರಾಣವನ್ನು ನೀವು ಉಳಿಸಿ. ಪ್ಲೀಸ್ ಚಿಕ್ಕ ಮಕ್ಕಳು ಸಾಯೋದು ನಿಜವಾಗ್ಲೂ ನೋಡೋಕ್ಕಾಗೋದಿಲ್ಲ. ನಿಮಗೆ ಅಷ್ಟೊಂದು ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ. ತುಂಬ ಮಕ್ಕಳು ಬಾವಿಯಲ್ಲಿ, ಅಂದರೆ ಬೋರ್ವೆಲ್ ಕೊಳವೆ ಬಾವಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ಒಂದು ಎಚ್ಚರಿಕೆ ತಗೊಳ್ಳೋದ್ರಿಂದ ಎಷ್ಟೋ ಪ್ರಾಣ ಉಳಿಯುತ್ತೆ, ಎಷ್ಟೋ ಪ್ರಾಣ ಹಾನಿ, ನಷ್ಟ, ನೋವು, ದುಃಖ ಎಲ್ಲ ಕಡಿಮೆ ಆಗುತ್ತೆ, ಪ್ರಾಣ ಉಳಿಯುತ್ತೆ. ಪ್ಲೀಸ್ ಕೈ ಜೋಡಿಸಿ. ಈ ವಿಡಿಯೋ ಮುಖಾಂತರ ಅಟ್ಲೀಸ್ಟ್ ಒಂದು 10 ಬೋರ್ವೆಲ್ ಆದರೂ ಮುಚ್ಚಿದ್ರೂ ನನಗೆ ತುಂಬ ಖುಷಿನೇ. ಎಲ್ಲ 10 ಬೋರ್ವೆಲ್ ಅಂತಲ್ಲ, ಎಲ್ಲ ಬೋರ್ವೆಲ್ಲು ಮುಚ್ಚಲ್ಪಡಬೇಕು, ಎಲ್ಲ ಮಕ್ಕಳು ಪ್ರಾಣನೂ ಕಾಪಾಡಲ್ಪಡಬೇಕು ಅನ್ನೋದೇ ನನ್ನ ಒಂದು ಆಸೆ. ದಯವಿಟ್ಟು ಯಾರ ಮೇಲೆ, ಗೌರ್ಮೆಂಟ್ ಮೇಲೆ, ಇನ್ನೊಂದ್ರ ಮೇಲೆ, ಮತ್ತೊಂದ್ರ ಮೇಲೆ ಬ್ಲೇಮ್ ಮಾಡಬೇಡಿ. ನಮ್ಮ ಒಂದು ಎಚ್ಚರಿಕೆ ಇದ್ದರೆ ಯಾವುದೂ ಆಗೋಕ್ಕೆ ಚಾನ್ಸ್ ಇಲ್ಲ. ಜಸ್ಟ್ 1 ಸೆಕೆಂಡಲ್ಲಿ ಒಂದು ಮಗು ಬಿದ್ದುಬಿಡುತ್ತೆ. ಪ್ಲೀಸ್ ಕಾಪಾಡೋದು ತುಂಬ ಕಷ್ಟ ಇದೆ. ಪ್ಲೀಸ್ ನಿಮ್ಮ ಕೈಯಲ್ಲಿ ಆಗಿರುವಂಥ ಸಪೋರ್ಟ್ ಕೊಡಿ. ಓಪನ್ ಬೋರ್ವೆಲ್ಸ್ ಏನಿದ್ರು ದಯವಿಟ್ಟು ನೀವೇ ಮುಚ್ಚಿಸಿ, ಅದನ್ನು ಕೈಗೂಡಿಸಿ. 5 ಜನ 6 ಜನ ಕೈಗೂಡಿಸಿ, ಒಂದು ಬೋರ್ವೆಲ್ಗೆ ಕೈಗೂಡಿಸಿ ಕಲ್ಲು ಹಾಕೋದಾಗಲಿ, ಇಲ್ಲ ಅದ್ರ ಮೇಲೆ ಕ್ಯಾಪ್ ಹಾಕೋದಾಗಲಿ, ಒಂದು ಕಬ್ಬಿಣದ ಒಂದು ರೇಕ್ ಹಾಕೋದಾಗಲಿ, ಏನಾದರೂ ಒಂದು ಮಾಡಿ. ಈ ರೀತಿ ಇನ್ನು ಮುಂದೆ ಈ ರೀತಿ ಒಂದು ಸಂಭವ ಮುಂದೆ ಆಗದ ಹಾಗೆ ದಯವಿಟ್ಟು ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ.
ಈ ವಿಡಿಯೋದಲ್ಲಿ ನಾನು ಹೇಳಿರೋದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ನಾನು ಹೇಳೋದು ಏನಾನ ಇದ್ದರೆ ನಿಮಗೇನಾದರೂ ನನಗೆ ಸಜೆಷನ್ ಕೊಡಬೇಕು ಹೌದು ಅಂತಿದ್ರೆ ಪ್ಲೀಸ್ ಕಮೆಂಟಲ್ಲಿ ಲೀವ್ ಮಾಡಿ. ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಈ ಒಂದು ಸಂಭವ ಇನ್ನು ಮುಂದೆ ಬರಬಾರ್ದು, ಪ್ಲೀಸ್ ಅದಕ್ಕೋಸ್ಕರ ಪ್ರಯತ್ನ ಮಾಡಿ. ಅಲ್ಲಿವರೆಗೂ ನಮಸ್ಕಾರ.